ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಮಾತೆಗೆ ಕನ್ನಡಾಂಬೆಗೆ ಹಾವೇರಿ ಮಾತೆಗೆ ಹಾವೇರಿ ಮಾತೆಗೆ ವೆಂಕಟೇಶ್ವರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ನೋಡಿ ಹೆಂಗೆ ಬಾ ಇಲ್ಲಿ ಈ ಕಡೆ ಬಾ ಮೂಲೆಗೆ ಬಾ ಬಾ ನೀನು ಮಧ್ಯದಲ್ಲಿ ಬರ್ತಾ ಇದ್ದೀನಿ ಹಾಂ ಸಾಕು 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 ಹಾಂ ಹಿಂದೆ ಬನ್ನಿ ಹಿಂದೆ ಬಾ ಮುಂಚೆ ಯಾರು ಒಟ್ಟಿಗೆ ಈ ಸಂಘಟನೆ ಮಾಡಿರುವಂತಹ ಕನ್ನಡಾಂಬೆ ರಕ್ಷಣಾ ವೇದಿಕೆಯವರಿಗೆ ಒಂದು ಮನವಿ ಮಾಡ್ತಾ ಇದ್ದೀನಿ. ಸರ್ಕಾರಿ ಶಾಲೆ ಸರ್ಕಾರಿ ಕಾಲೇಜಲ್ಲಿ ಯಾರು ಹೆಚ್ಚು ಅಂಕಗಳನ್ನು ಪಡೆದಿದ್ದಾರೆ ವಿದ್ಯಾರ್ಥಿಗಳು ಅವರಿಗೆ ಕೇವಲ ನಾವು ಸನ್ಮಾನ ಮಾಡೋದು ಓಕೆ, ಅದು ಒಂದಾಯ್ತು ಒಂದು ಹಂತ. ಆದ್ರೆ ಅವರುಗಳಿಗೆ ಮುಂದಿನ ವಿದ್ಯಾಭ್ಯಾಸಕ್ಕೆ ನಾವೆಲ್ಲರೂ ಕೂಡ ಸಹಾಯ ಮಾಡಲೇಬೇಕಾಗುತ್ತೆ. ಅವ್ರ ಪೇರೆಂಟ್ಸ್ಗಳು ಒಂದ್ಸಲ ಬಂದು ಕೇಳ್ತಾರೆ ನಮ್ಮ ಹತ್ರ, 2 ಸಲ ಕೇಳ್ತಾರೆ, 3ನೇ ಸಲ ಎಷ್ಟು ಸಲ ಹೋಗೋದಪ್ಪ ಅವ್ರು ಏನ್ ಸಹಾಯ ಮಾಡ್ತಾರೆ ಮನ್ಸೇ. ನಾವ್ ಎಷ್ಟೋ ಬೀಸಿರ್ತೀವಿ ಒಂದ್ಸಲ, ಆಮೇಲೆ ಸಿಗೋಣ ದೇವ್ರು ನೋಡ್ತೀವಿ. ಬಟ್ ಅವ್ರ ಪಾಪ ಪೋಷಕರು ಅಲ್ಲಿಂದ ಬಂದಿರ್ತಾರೆ, ನಮ್ಗೆ ಏನಾದ್ರು ಸಹಾಯ ಮಾಡ್ಬೋದು ಓದಲಿಕ್ಕೆ ಮುಂದಿನ ವ್ಯಾಸಂಗಕ್ಕೆ ವಿದ್ಯಾರ್ಥಿಗಳಿಗೆ ಅಂತ. ನಾವು ಈ ನಮ್ಮ ಕನ್ನಡಾಂಬೆ ರಕ್ಷಣಾ ವೇದಿಕೆ ಅಂತಲ್ಲ, ಇವತ್ತು ಮೈಸೂರಲ್ಲಿ ಜಿಲ್ಲೆನಲ್ಲಿ ನಾನು ಸುಮಾರು ಇದು ಉದ್ಘಾಟನೆ ಕಾರ್ಯಕ್ರಮ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಾನು ಭಾಗವಹಿಸ್ತಾ ಇದ್ದೀನಿ ಮುಖ್ಯ ಅತಿಥಿಗಳಿಗಾಗಿ ಅತಿಯಾಗಿ. ಆದ್ರೆ ನನ್ನ ಮನವಿ ಕೂಡ ಮತ್ತು ಕಿವಿ ಮಾತು ಕೂಡ ಇಂಥ ಸಂಘ ಸಂಘಟನೆಗಳು ಯಾರ್ಯಾರು ಪುರಸ್ಕಾರವನ್ನು ನೀವು ಅವರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ, ನೀವೇ ಅದೇ ಅಡ್ರೆಸ್ ಇರುತ್ತೆ ನಿಮ್ಮ ಹತ್ರ, ಹುಡುಕೊಂಡು ಅವ್ರಿಗೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಏನಾದ್ರೂ ಸಹಾಯ ಬೇಕು ಅಂತ ಕೇಳ್ಬಿಟ್ಟು ಅವ್ರಿಗೆ ಸಹಾಯ ಮಾಡ್ಲೇಬೇಕು ನೀವು. ಯಾಕೆಂದ್ರೆ ನೀವು ಈ ಸನ್ಮಾನ ಮಾಡಿದ್ರೆ ಅದಕ್ಕೆ ಅರ್ಥ ಸಿಗ್ಬೇಕು ಅಂದ್ರೆ ಅವರ ಮುಂದಿನ ವ್ಯಾಸಂಗಕ್ಕೆ ನಾವೆಲ್ಲರೂ ಸೇರಿ ಸಹಾಯ ಮಾಡಬೇಕು. ಇವತ್ತು ನಮ್ಮ ರಾಜಶೇಖರ್ ಅವರು ಬಹಳ ಕನ್ನಡದ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ನೋಡಿ ನಾನಾದ್ರು ಹೇಳೋದಿಷ್ಟೇ, ಇವತ್ತು ನಿಮಗೆ ಇಲ್ಲಿ ಕನ್ನಡಾಂಬೆ ರಕ್ಷಣಾ ವೇದಿಕೆಯವರು ಏನು ಕೊಟ್ಟಿದ್ದರೋ ಏನು ಬಿಟ್ಟಿದ್ದರೋ ಅದು ಬೇರೆ ವಿಚಾರ. ಆದರೆ ಕನ್ನಡದ ಹೆಸರಿನಲ್ಲಿ ನಾನು ಇದೆಲ್ಲರೂ ವ್ಯತ್ಯಾಸ ಸಾಮಗ್ರಿ, ಕನ್ನಡದ ಪುಲ್ಲಿನೆಗೆ ಪಾವನ ತುಳಸಿ ಅಂತ ನಮ್ಮ ಶಾಲೆ ರಾಮಚಂದ್ರಾಯ್ ಹೇಳ್ತಾರೆ ಕವಿಗಳು. ಅಂದ್ರೆ ಕನ್ನಡದ ಹೆಸರಲ್ಲಿ ಒಂದು ತುಳಸಿ ಕೊಟ್ಟರು ಕೂಡ ಅದ್ಭುತವಾದ, ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗಲ್ಲ ಅಂತ ಸನ್ಮಾನವನ್ನು ನೀಡುವುದು ಸ್ವೀಕಾರ ಮಾಡಿದ್ದಾರೆ ಕನ್ನಡದ ಹೆಸರಲ್ಲಿ. ಅದನ್ನು ನಮ್ಮ ರಾಜಶೇಖರ್ ಅವರು ಹಾದು ಕೊಟ್ಟಿದ್ದಾರೆ. ಇವತ್ತು ಪ್ರಶಸ್ತಿ ಪುರಸ್ಕಾರಗಳಂತ ಹೇಳಿದ್ರೆ ನಾನಾದ್ರೂ ಕೂಡ ಭಾವಿಸ್ಕೊಂಡಿರೋದು ಪ್ರಶಸ್ತಿಗಳು. ಅದು ಯಾವುದೇ ಕ್ಷೇತ್ರ ಇರಲಿ, ಕಲೆ, ಸಾಹಿತ್ಯ, ಸಂಸ್ಕೃತಿ, ಸಂಗೀತ, ಶಿಕ್ಷಣ, ಹೀಗೆ ಯಾವುದೇ ಕ್ಷೇತ್ರ ಇರಲಿ, ಪ್ರಶಸ್ತಿಗಳು ಸಾಧಕರಿಗೆ ಸಲ್ಲಬೇಕು. ಯಾವಾಗಲೂ ಪ್ರಶಸ್ತಿಗಳು ಸಾಧಕರ ಸಾಧನೆಗೆ ಸಲ್ಲಬೇಕು. ಇದರಲ್ಲಿ ಯಾವುದೇ ವಿಧವಾದ ರಾಜಕಾರಣವಾಗಲಿ, ಲಾಬಿ ಆಗಲಿ, ಇನ್ನೊಂದಾಗಲಿ ಎಲ್ಲೂ ಇರಬಾರದು. ಆಗ ಸಾಧಕರಿಗೆ ಬಹು ದೊಡ್ಡ ಗೌರವವನ್ನು ಕೊಟ್ಟಾಗೆ ಆಗಿದೆ. ಇವತ್ತು ನೋಡಿ ನಮ್ಮ ಸುಷ್ಮಾ ಮೇಡಮ್ ಅವರು, ನಿಮ್ಗೆಲ್ಲರಿಗೂ ಗೊತ್ತಿದೆ, ಅವ್ರು ನೋಡಿ ಒಂದು ಮೂಲಲ್ಲಿ ಆರಾಮಾಗಿ ಅವ್ರು ಪಾಡ್ಕೊಂಡಿದ್ದಾರೆ. ನಮ್ಮ ಕರ್ನಾಟಕದ ಭೂಪಟದಲ್ಲಿ ಅವ್ರದೇ ಆದ ಒಂದು ಸ್ಥಾನವನ್ನು ಪಡೆಯತಕ್ಕಂಥವ್ರು. ನಾವು ಮೈಸೂರಿಗರು, ನಾವು ಹೇಳಿಕೆ ನಾವು ಮೈಸೂರಿಗರಿಗೆ ಅದು ಹೆಮ್ಮೆಯ ವಿಚಾರ. ಕನ್ನಡಾಂಬೆ ರಕ್ಷಣಾ ವೇದಿಕೆ ವತಿಯಿಂದ 3ನೇ ವರ್ಷದ ಪ್ರತಿಭಾ ಪುರಸ್ಕಾರ ಸಮಾರಂಭ ಮತ್ತು ಮೈಸೂರಿನ ಖ್ಯಾತ ಕಲಾವಿದರು, ಜಾದೂ ಕಲಾವಿದರು ಮತ್ತು ನಿರೂಪಕಿಯಾದಂತಹ ನಿಮ್ಮೆಲ್ಲರ ಮೆಚ್ಚಿನ
ಸುಮಾ ರಾಜ್ಕುಮಾರ್ ಅವರಿಗೆ ಕನ್ನಡಾಂಬೆ ಸೇವಾ ರತ್ನ ಪ್ರಶಸ್ತಿಯನ್ನು ನೀಡಿ ಇವತ್ತು ಕನ್ನಡಾಂಬೆ ರಕ್ಷಣಾ ವೇದಿಕೆ ಗೌರವವನ್ನು ಸಲ್ಲಿಸ್ತಾ ಇದೆ. ಈ ರೀತಿ ಕನ್ನಡಾಂಬೆ ರಕ್ಷಣಾ ವೇದಿಕೆ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಕನ್ನಡ ಪರ ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ. ಈ ವರ್ಷ ಏನು ವಿಶೇಷತೆ ಅಂತಂದರೆ ಮೈಸೂರಿನಲ್ಲಿ 90% ಹೆಚ್ಚು ಅಂಕ ಪಡೆದ ಮಕ್ಕಳನ್ನು ಅವ್ರಿಗೆ ವಿದ್ಯಾಭ್ಯಾಸಕ್ಕೆ ಓದೋಷ್ಟು ಅವ್ರ ಮನೆಯಲ್ಲಿ ಶಕ್ತಿ ಇಲ್ಲ ಅಂತಂದರೆ ನಮ್ಮ ವೇದಿಕೆ ವತಿಯಿಂದ ಮೈಸೂರು ಜಿಲ್ಲೆಯಲ್ಲಿ 5 ಜನರನ್ನು ಅವ್ರಿಗೆ ಮುಂದಿನ 2 ವರ್ಷಗಳ ಕಾಲ ವಿದ್ಯಾಭ್ಯಾಸವನ್ನು ಒದಗಿಸುವಂಥ ಕೆಲಸವನ್ನು ಇವತ್ತು ವೇದಿಕೆ ವತಿಯಿಂದ ನಾವು ಮಾಡ್ತಾ ಇದ್ದೇವೆ. ಮತ್ತು ಇನ್ನು ಹೀಗೆ ರೀತಿ ಇದು 3ನೇ ವರ್ಷ, ಇನ್ನು 30 ವರ್ಷ ಈ ರೀತಿ ವಿದ್ಯಾರ್ಥಿಗಳಿಗೆ ಒಂದು ಪ್ರೋತ್ಸಾಹವನ್ನು ಮಾಡುವಂತಹ ಒಂದು ಸಂದರ್ಭ ನಮ್ಮ ವೇದಿಕೆ, ನಮ್ಮ ಪದಾಧಿಕಾರಿಗಳಿಗೆಲ್ಲರೂ ಸಿಕ್ಕಿರೋದು ನಮ್ಮ ಸೌಭಾಗ್ಯ ಅಂತ ಭಾವಿಸಿ ಈ ದಿನ ಸರ್ಕಾರಿ ಶಾಲೆ ಮಕ್ಕಳು, ವಿಶೇಷವಾಗಿ ಸರ್ಕಾರಿ ಶಾಲೆ ಮಕ್ಕಳಿಗೆ ನಾವೊಂದು ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದ್ದೇವೆ. 30 ಮಕ್ಕಳಿಗೆ ಇವತ್ತು SSLC ಮತ್ತು PUC 2 ವಿಭಾಗದಲ್ಲಿ ಆಯ್ಕೆ ಮಾಡ್ಕೊಂಡು 30 ಮಕ್ಕಳಿಗೆ ಇವತ್ತು ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ಕಾರ್ಯಕ್ರಮ ಉದ್ಘಾಟನೆಯನ್ನು ನಮ್ಮ BJP ಮುಖಂಡರಾದಂಥ ಜಯಪ್ರಕಾಶ್ ಅವರು, ಅಧ್ಯಕ್ಷತೆಯನ್ನು ನಮ್ಮ ಖ್ಯಾತ ಸಾಹಿತಿಗಳಾದಂತಹ ಬನ್ನೂರು ಕೆ ರಾಜು ಅವರು, ಮತ್ತು ಮುಖ್ಯ ಅತಿಥಿಗಳಾಗಿ ನಮ್ಮ DPK ಪರಮೇಶ್ ಅವರು, ಲೀಲಾ ಪ್ರಕಾಶ್ ಅವರು, ಗೋಲ್ಡ್ ಸುರೇಶ್ ಅವರು ಮತ್ತು ನಮ್ಮ ವೇದಿಕೆ ಪದಾಧಿಕಾರಿ ಎಲ್ಲರೂ ಸಹ ಸಾಕಷ್ಟು ಜನ ಬಂದು ಇವತ್ತು ಕಾರ್ಯಕ್ರಮವನ್ನು ಯಶಸ್ವಿಯನ್ನುಗೊಳಿಸಿದ್ರು. ಭಾಳ ಸಂತೋಷವಾಗ್ತಾ ಇದೆ. ಧನ್ಯವಾದಗಳು. ಸಿಗುತ್ತೆ, ಕೊಡ್ತೇನೆ. ಇದು ಬಹಳ ಅರ್ಥಪೂರ್ಣ ನುಡಿಗಳನ್ನು ಆಡಿದಂತಹ ಡಾಕ್ಟರ್